Hi, hello friends, welcome back to Mission Teacher Academy. In today's class, we are going to discuss biographies and autobiographies. HSTR ಸಿಲೆಬಸ್ ತೆಗೆದು ನೋಡಿದ್ರೆ ಲಿಟ್ರೇಚರ್ ಸೆಕ್ಷನ್ ನಲ್ಲಿ ನಿಮಗೆ ಈ ಟಾಪಿಕ್ ಕಂಡೇ ಕಾಣಿಸುತ್ತೆ. ನಾನಿವತ್ತು ಬ್ರೀಫ್ ಆಗಿ ಒಂದು ಔಟರ್ ಲೈನ್ ಹೇಳೋ ತರ ಬಯೋಗ್ರಫೀಸ್ ಅಂದ್ರೆ ಏನು, ಆಟೋಬಯೋಗ್ರಫೀಸ್ ಅಂದ್ರೆ ಏನು, ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಬಯೋಗ್ರಫೀಸ್ ಲಿಸ್ಟ್ ಅನ್ನ ಅಷ್ಟೇ ಕೊಡ್ತಾ ಇದ್ದೇನೆ. ತುಂಬಾ ಡೀಟೇಲ್ ಆಗಿ ಹೋಗ್ತಾ ಇಲ್ಲ, ಯಾಕಂದ್ರೆ ವಿಡಿಯೋ ಸಹ ಲೆಂತಿ ಆಗುತ್ತೆ. ಓಕೆನಾ? ಎಸ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. Biography. A biography is the written account of a person's life by someone else. It presents the subject's achievements, experience, character, and contribution in an objective manner. ಸೊ ಇಲ್ಲಿ ಬಯೋಗ್ರಫಿ ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ಮತ್ತೊಬ್ಬ ವ್ಯಕ್ತಿ ಬರೆಯುವಂಥದ್ದು. ಈಗ ಯಾವುದೋ ಒಬ್ಬ ವ್ಯಕ್ತಿ ಒಳ್ಳೆ ಸಾಧನೆಯನ್ನ ಮಾಡಿದ್ದಾರೆ, ಅಚೀವ್ಮೆಂಟ್ ಅನ್ನ ಮಾಡಿದ್ದಾರೆ ಅವ್ರ ಲೈಫ್ ಅಲ್ಲಿ, ಅಥವಾ ಸಮಾಜಕ್ಕೆ ಏನೋ ಒಳ್ಳೆಯ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದರಿಂದ ಇನ್ಫ್ಲುಯೆನ್ಸ್ ಆಗಿ, ಪ್ರಭಾವಿತರಾಗಿ ಇನ್ನೊಬ್ಬ ವ್ಯಕ್ತಿ ಬರಿಬಹುದು. ಅಂದ್ರೆ ಅವ್ರ ಬಗ್ಗೆ ಡೀಟೇಲ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಬರಿಬಹುದು. ಅಂದ್ರೆ ನಾವ್ ಯಾರಾದ್ರೂ ಪ್ರಸಿದ್ಧ ವ್ಯಕ್ತಿಯ ಜೀವನ, ಸಾಧನೆ, ಅನುಭವ, ವ್ಯಕ್ತಿತ್ವ ಅಥವಾ ಸಮಾಜಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಓದ್ತೇವೆ. ಆದ್ರೆ ಅದನ್ನ ಆ ವ್ಯಕ್ತಿನೇ ಬರ್ಕೊಂಡಿದ್ದಾರೆ ಅಂತಲ್ಲ, ಬೇರೆ ಒಬ್ಬ ವ್ಯಕ್ತಿ ಅವರನ್ನ ಹತ್ತಿರದಿಂದ ನೋಡಿದವರು ಬರ್ದಿರ್ಬಹುದು, ಅಥವಾ ಅವ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿ ಡೀಟೇಲ್ಸ್ ಅನ್ನೆಲ್ಲ ತಗೊಂಡು ಬರ್ದಿರ್ಬೋದು. ಓಕೆನಾ? ಇದನ್ನ ನಾವು ಬಯೋಗ್ರಫಿ ಅಂತ ಕರೀತೇವೆ. ಇದರ ಗುಣಲಕ್ಷಣಗಳೇನಾಗಿದ್ರೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಯೋಗ್ರಫಿ ಅಂತ ನೋಡೋದಾದ್ರೆ, ಫಸ್ಟ್ ಒನ್, ರಿಟನ್ ಬೈ ಅನದರ್ ಪರ್ಸನ್. ಸೊ ಮತ್ತೊಬ್ಬ ವ್ಯಕ್ತಿಯಿಂದ ಇದನ್ನ ಬರೆಯಲ್ಪಟ್ಟಿರುವಂತದ್ದು. ಸೆಕೆಂಡ್ ಒನ್, ಬೇಸ್ಡ್ ಆನ್ ಫ್ಯಾಕ್ಟ್ಸ್, ಡಾಕ್ಯುಮೆಂಟ್ಸ್, ಲೆಟರ್ಸ್, ಇಂಟರ್ವ್ಯೂಸ್ ಅಂಡ್ ಹಿಸ್ಟಾರಿಕಲ್ ರೆಕಾರ್ಡ್ಸ್. ಸೊ ಈ ಬಯೋಗ್ರಫಿಯನ್ನ ಬರೆಯುವಾಗ ಕೇವಲ ಕಲ್ಪನೆ ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಬರೆಯುವಂತದ್ದಲ್ಲ, ಅದು ನಿಜವಾದ ಘಟನೆ ಆಗಿರ್ಬೇಕು. ಅದಕ್ಕೆ ದಾಖಲೆಗಳು, ಪತ್ರಗಳು, ಸಂದರ್ಶನಗಳು, ಐತಿಹಾಸಿಕ ಮಾಹಿತಿಗಳನ್ನು ಸಹ ಅವರು ಆಧಾರವಾಗಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅದು ಒಬ್ಬ ವ್ಯಕ್ತಿಯ ಜೀವನದ ಬಗ್ಗೆ ಬರೀತಾ ಇರುವಂತದ್ದು. ಇದು ಯಾವುದೋ ಒಂದು ಮೂವಿ ಅಲ್ಲ, ನಮಗ್ ಬೇಕಾಗಿದ್ದನ್ನ ಗೀಚ್ಕೊಂಡು ಹೋಗ್ಲಿಕ್ಕೆ ಅಥವಾ ನಮ್ಮ ಇಮ್ಯಾಜಿನೇಷನ್ಗೆ ತಕ್ಕಂತೆ ಬರೀತಾ ಹೋಗ್ಲಿಕ್ಕೆ ಒಂದು ಮೂವಿ ಅಲ್ಲ. ಇದು ಒಬ್ಬ ವ್ಯಕ್ತಿಯ ಜೀವನದ ನೈಜ ಆಧಾರಿತ ಘಟನೆಗಳಾಗಿರುತ್ತೆ ಅಲ್ವಾ? ನೆಕ್ಸ್ಟ್, ಯೂಶುವಲಿ ರಿಟನ್ ಇನ್ ದ ಥರ್ಡ್ ಪರ್ಸನ್. ಅಂದ್ರೆ ಸಾಮಾನ್ಯವಾಗಿ ಮೂರನೇ ಪುರುಷ ಇದರಲ್ಲಿ ಬರೆಯಲಾಗತ್ತೆ. ಅಂದ್ರೆ ಐ ಬದಲಾಗಿ ಮೈ, ಅಥವಾ ಐ ಅಥವಾ ಮೈ ಬದಲಾಗಿ ಅವ್ರೇನ್ ಮಾಡ್ತಾರೆ, ಹಿ, ಶಿ, ಹಿಸ್, ಹರ್ ಅಂತ ಪದಗಳನ್ನ ಬಳಸ್ತಾರೆ. ಲೈಕ್ he was born in India, she became a famous writer. ಅಂದ್ರೆ he, she ಆತರ ಬಳಸ್ಕೊಳ್ತಾರೆ ವರ್ಡ್ಸ್ ಗಳನ್ನ, ಅಂದ್ರೆ ಪ್ರನೌನ್ ಆಗಿ. ಫೋಕಸಸ್ ಆನ್ ದ ಸಬ್ಜೆಕ್ಟ್ಸ್ ಲೈಫ್, ಅಚೀವ್ಮೆಂಟ್ಸ್ ಅಂಡ್ ಇನ್ಫ್ಲುಯೆನ್ಸ್. ಅಂದ್ರೆ ಬಯೋಗ್ರಫಿಯ ಮುಖ್ಯ ಉದ್ದೇಶ ಆ ವ್ಯಕ್ತಿಯ ಜೀವನ, ಸಾಧನೆಗಳು ಮತ್ತು ಸಮಾಜದ ಮೇಲೆ ಅವರ ಪ್ರಭಾವವನ್ನ ತಿಳಿಸುವಂಥದ್ದು. ಆ ವ್ಯಕ್ತಿ ಸಮಾಜಕ್ಕೆ ಏನೆಲ್ಲ ಕಾಂಟ್ರಿಬ್ಯೂಟ್ ಅನ್ನ ಮಾಡಿದ್ದಾರೆ ಅಂತ ಜನರಿಗೆ ತಿಳಿಸ್ಕೊಡುವಂಥದ್ದು. ಸೊ ಇದು ಬ್ರೀಫ್ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು, ಅಥವಾ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ಬಯೋಗ್ರಫಿ ಅಂತಾನು ಹೇಳ್ಬೋದು. ಎಸ್, ಲೆಟ್ಸ್ ಮೂವ್. ಇಂಪಾರ್ಟೆಂಟ್ ಬಯೋಗ್ರಫೀಸ್ ಅನ್ನ ನೋಡೋಣ. ಲೈಫ್ ಆಫ್ ಸ್ಯಾಮ್ಯುಯಲ್ ಜಾನ್ಸನ್, James Boswell, The Life of a Charlotte Bronte, Elizabeth Gaskell, Life of John Milton, Samuel Johnson, Life of William Shakespeare, Sidney Lee, Life of Byron, John Galt, The Life of Charles Dickens, John Foster, The Life of George Eliot, J.W. Cross, Sardar Patel, A Life, H.M. Patel, Nehru, The Invention of India, Shashi Tharoor, The Life of Vivekananda, Romain Rolland, Dr. Ambedkar, Life and Mission, Dhananjay Kheer.
Autobiography. An autobiography is the story of a person's life written by that person. It gives a first-hand account of the writer's experiences, thoughts, feelings and memories. ಸೊ ಇಲ್ಲಿ ಆಟೋಬಯೋಗ್ರಫಿ ಅಂದ್ರೆ ಏನು? ಒಬ್ಬ ವ್ಯಕ್ತಿ ತನ್ನ ಜೀವನದ ಕಥೆಯನ್ನ ತಾನೇ ಬರೆಯುವಂಥದ್ದು. ಅಂದ್ರೆ ತನ್ನ ಜೀವನದ ಅನುಭವಗಳಿರ್ಬೋದು, ಘಟನೆಗಳಿರ್ಬೋದು, ಆಲೋಚನೆಗಳಿರ್ಬೋದು, ಭಾವನೆಗಳಿರ್ಬೋದು, ನೆನಪುಗಳು, ಹೋರಾಟಗಳು ಮತ್ತೆ ಸಾಧನೆಗಳು ಇವೆಲ್ಲವನ್ನ ಆ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನದೇ ದೃಷ್ಟಿಕೋನದಿಂದ ಬರಿತಾ ಹೋಗ್ತಾನೆ. ಗೊತ್ತಾಯ್ತಾ? ಈಗ ನೀವೇ ಏನಾದ್ರೂ ಒಂದು ಸಾಧನೆಯನ್ನ ಮಾಡಿದ್ರಿ ಲೈಫ್ ಅಲ್ಲಿ, ಅಥವಾ ನಿಮ್ಗೆ ಅನಿಸ್ತು ನನ್ನ ಲೈಫ್ ಅನ್ನ ನಾನು ಹೇಗೆ ಲೈಫ್ ಅನ್ನ ಲೀಡ್ ಮಾಡಿದ್ದೆ ಅನ್ನೋದನ್ನ ನನ್ನ ಮುಂದಿನ ಜನರೇಷನ್ ಅವರು ಅದನ್ನ ಓದ್ಬೇಕು ಅಥವಾ ತಿಳ್ಕೊಳ್ಬೇಕು ಅಂತ ಆದ್ರೆ ನೀವು ಸಹ ಬರೆದಿಡ್ಬೋದು. ನಿಮ್ಮ ಬರ್ತ್ ಎಲ್ಲಾಯ್ತು ಅಥವಾ ನಿಮ್ಮ ಚೈಲ್ಡ್ಹುಡ್ ಯಾವ ತರ ಇತ್ತು, ಚೈಲ್ಡ್ಹುಡ್ ಮೆಮೊರೀಸ್ ಏನಿದೆ, ಸೊ ನಿಮ್ಮ ಫೀಲಿಂಗ್ಸ್ ಇರ್ಬೋದು, ಇಮೋಷನ್ಸ್ ಇರ್ಬೋದು, ಕಾಂಟ್ರಿಬ್ಯೂಷನ್ಸ್ ಇರ್ಬೋದು, ಇವನ್ನೆಲ್ಲ ನೀವು ಬರ್ದು ಒಂದು ಡಾಕ್ಯುಮೆಂಟ್ ಮಾಡಿ ಇಡ್ಬಹುದು. ಹಾಗಿದ್ರೆ ದ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳೇನು ಅಂದ್ರೆ ರಿಟನ್ ಬೈ ದ ಸಬ್ಜೆಕ್ಟ್ ದೆಮ್ಸೆಲ್ವ್ಸ್, ಅಂದ್ರೆ ಯಾರ ಜೀವನದ ಬಗ್ಗೆ ಬರೆಯಲಾಗ್ತಾ ಇದೆಯೋ ಅವರೇ ತಮ್ಮ ಜೀವನವನ್ನ ಬರೀತಾರೆ. ಈಗ ಸಪೋಸ್ ಮಹಾತ್ಮ ಗಾಂಧೀಜಿ ಅವರು ಅವ್ರ ಜೀವನದ ಬಗ್ಗೆ ಅವರು ಆಟೋಬಯೋಗ್ರಫಿಯನ್ನ ಬರ್ಕೊಂಡಿದ್ದಾರೆ ಅಲ್ವಾ. ನೆಕ್ಸ್ಟ್, ಯೂಶುವಲಿ ರಿಟನ್ ಇನ್ ದ ಫಸ್ಟ್ ಪರ್ಸನ್, ಸಾಮಾನ್ಯವಾಗಿ ಐ, ಮೀ, ಮೈ, ವಿ ಮುಂತಾದ ಮೊದಲ ಫಸ್ಟ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ದಿಂದ ಬರೀತಾ ಇರ್ತಾರೆ ಇದನ್ನ. ನೆಕ್ಸ್ಟ್ ನೋಡೋದಾದ್ರೆ ಪರ್ಸನಲ್ ಅಂಡ್ ರಿಫ್ಲೆಕ್ಟಿವ್ ಇನ್ ನೇಚರ್, ಅಂದ್ರೆ ಇದು ವೈಯಕ್ತಿಕ ಸ್ವರೂಪದ್ದಾಗಿರುತ್ತದೆ. ಅಂದ್ರೆ ಇಲ್ಲಿ ಯಾರು ಬರೀತಾ ಇರ್ತಾರಲ್ಲ ಅವರು ಕೇವಲ ಘಟನೆಗಳನ್ನ ಹೇಳುವುದು ಮಾತ್ರ ಅಲ್ಲದೆ ಆ ಘಟನೆಗಳ ಬಗ್ಗೆ ತಮ್ಮ ಭಾವನೆಗಳಿರ್ಬೋದು, ಆಲೋಚನೆಗಳಿರ್ಬೋದು ಅಥವಾ ಅವರ ಅನುಭವಗಳಿರ್ಬೋದು ಆ ಘಟನೆಯಿಂದ ಅದರನ್ನು ಸಹ ಏನ್ ಮಾಡ್ತಾರೆ, ಶೇರ್ ಮಾಡ್ತಾ ಹೋಗ್ತಾರೆ. ಫೋರ್ತ್ ಒನ್, ಡಿಸ್ಕ್ರೈಬ್ಸ್ ಇಂಪಾರ್ಟೆಂಟ್ ಇವೆಂಟ್ಸ್, ಸ್ಟ್ರಗಲ್ಸ್, ಸಕ್ಸಸ್ ಅಂಡ್ ಲೈಫ್ ಲೆಸನ್ಸ್. ಇಲ್ಲಿ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳಿರ್ಬೋದು, ಅವರ ಸ್ಟ್ರಗಲ್ಸ್, ಹೋರಾಟಗಳು, ಯಶಸ್ಸು ಅಥವಾ ಅವನು ಫೇಲ್ಯೂರ್ ಕಂಡಿದ್ರೆ ಸೋಲುಗಳು ಅಥವಾ ಆ ಸೋಲಿನಿಂದ ಕಲಿತಂತ ಪಾಠಗಳು, ಇವನ್ನೆಲ್ಲ ಏನ್ ಮಾಡ್ತಾರೆ, ವಿವರಿಸ್ತಾ ಹೋಗ್ತಾರೆ. ಸೊ ಇದನ್ನ ನಾವು ಆಟೋಬಯೋಗ್ರಫಿ ಅಂತ ಕರಿತೇವೆ. ದ ಬ್ರೀಫ್ ಇಂಟ್ರೊಡಕ್ಷನ್ ಅಥವಾ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ಆಟೋಬಯೋಗ್ರಫಿ. ಇಂಪಾರ್ಟೆಂಟ್ ಆಟೋಬಯೋಗ್ರಫೀಸ್ ಅನ್ನ ನೋಡ್ತಾ ಹೋಗೋಣ. ಕನ್ಫೆಷನ್ಸ್, ಸೇಂಟ್ ಅಗಸ್ಟೈನ್, ದ ಪ್ರೆಲ್ಯೂಡ್, ವಿಲಿಯಂ ವರ್ಡ್ಸ್ವರ್ತ್, ಅಪೋಲೋಜಿಯಾ ಪ್ರೊ ವಿಟೋಸುವಾ, ಜಾನ್ ಹೆನ್ರಿ ನ್ಯೂಮ್ಯಾನ್, ದ ಸ್ಟೋರಿ ಆಫ್ ಮೈ ಲೈಫ್, ಹೆಲೆನ್ ಕೆಲರ್, Autobiography, George Bernard Shaw, The Story of My Experiment with Truth, Mahatma Gandhiji, An Autobiography, Jawaharlal Nehru, Waiting for a Visa, Dr. B.R. Ambedkar, Wings of Fire, APJ Abdul Kalam, My Story, Kamala Das, My Days, R.K. Narayan, The Autobiography of an Unknown Indian, Neeraj C. Chowdhury, Straight from the Heart, Kapil Dev, A Long Walk to Freedom, Nelson Mandela, Unbreakable, M.C. Mary Kom, Ace Against Odds, Sania Mirza, Beyond the Last Blue Mountain, J.R.D. Tata, Dreams from My Father, Barack Obama, I Know Why the Caged Bird Sings, Maya Angelou, The Diary of a Young Girl, Anne Frank. ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಹಾಗೆ ಯಾರೆಲ್ಲ GPST HSTR ಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನ ಕಳಿಸೋದ್ರ ಮೂಲಕ ಹೆಲ್ಪ್ ಮಾಡಿ.